ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನೈಟ್ ಅಡುಗೆ ಬಂದು ನಾನು ಇವತ್ತು ಸಾಬುದಾನಿ ಕಿಚಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಮಾಡೇ ಇಲ್ಲ. ಒನ್ ಟೈಮ್ ಏನೋ ಅಷ್ಟೇ ಮಾಡಿದ್ದೆ, ತುಂಬ ದಿನ ಆಗೋಯ್ತು. ಇವತ್ತು ಸಾಬುದಾನಿ ಕಿಚಡಿ ಮಾಡೋಣ ಅಂತ ಸಾಯಂಕಾಲ 4 ಗಂಟೆಗೆ ನೆನೆ ಹಾಕಿದ್ದೀನಿ. ಅದು ಮಿನಿಮಮ್ 4 ರಿಂದ 6 ಅವರ್ ನೆನಿಬೇಕು. ನಾವು ಎಷ್ಟು ಸಾಬುದಾನಿ ಹಾಕ್ತೀವಿ ಅದರಷ್ಟೇ ಮೆಜರ್ಮೆಂಟ್ ನೀರು ಹಾಕಿ ನೆನೆಸಕ್ಕೆ ಬಿಡಬೇಕು. ನಾನು ಆಲ್ರೆಡಿ ನೆನೆಸಿಟ್ಟಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಂತೆ, ಬನ್ನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಾಗಿ ಕೂಡ ಇರುತ್ತೆ. ನಾನು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇಲ್ಲ, ಬರೀ ಆಲೂಗಡ್ಡೆ ಹಾಗೆ ಸಾಬುದಾನಿ ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದಂತ ತೋರಿಸ್ತೀನಂತೆ. ಯಾರು ಎಲ್ಲ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಬನ್ನಿ ಫ್ರೆಂಡ್ಸ್, ನಾನು ಸಾಬುದಾನಿನ ಮಿನಿಮಮ್ ಒಂದು 6 ಅವರ್ ನೆನೆಸಿದ್ದೀನಿ. ನೋಡ್ಬೋದು, ನಾವು ಎಷ್ಟು ಮೆಜರ್ಮೆಂಟ್ ಸಾಬುದಾನಿ ತಗೊಂಡು ಹಾಕ್ತೀವಿ ಅದೇ ಥರನೇ ಮೆಜರ್ಮೆಂಟ್ ನೀರು ಅಳತೆ ಹಾಕಬೇಕು. ನೋಡ್ಬೋದು ನೀವು, ಉದುರಾಗಿ ಕ್ಲೀನಾಗಿ ಸಾಬುದಾನಿ ರೆಡಿಯಾಗಿದೆ. ಜಾಸ್ತಿ ನೀರು ಹಾಕಿದರೆ ಫುಲ್ ಮೆತ್ತಗಾಗಿ ಹೋಗುತ್ತೆ. ಕರೆಕ್ಟು ಅದ್ರ ಸಮ ಅಳತೆನೇ ನೀರು ಹಾಕಬೇಕು. ನೋಡ್ಬೋದು, ಫುಲ್ ಕಾಳು ಥರ ಕಾಣಿಸುತ್ತೆ. ಈ ಥರ ಇದ್ರೇ ಸಾಬುದಾನಿ ಕಿಚಡಿ ತುಂಬಾ ಚೆನ್ನಾಗಾಗುತ್ತೆ. ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಫ್ರೆಂಡ್ಸ್. ಇದು ತುಂಬಾ ಈಸಿ, ಒಂದು 5 ರಿಂದ 10 ನಿಮಿಷದಲ್ಲೇ ಸಾಬುದಾನಿ ಕಿಚಡಿ ರೆಡಿ ಆಗುತ್ತೆ. ಅದಕ್ಕೆ ಶೇಂಗಾ ಪುಡಿ ಕೂಡ ಬೇಕು. ನಾನು ಶೇಂಗಾ ಪುಡಿ ಖಾಲಿಯಾಗಿತ್ತು, ಹಂಗಾಗಿ ಶೇಂಗಾ ಹುರ್ಕೊತಾ ಇದ್ದೀನಿ. ಹುರ್ಕೊಂಡು ಇದು ಕ್ಲೀನಾಗಿ ಸಿಪ್ಪೆ ತೆಗೆದು ಆಮೇಲೆ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ನುಣ್ಣಗೆ ರುಬ್ಬಬಾರ್ದು, ಸ್ವಲ್ಪ ತರಿಯಾಗಿ ಅಂದರೆ ಕಾಳಾಗಿರಬೇಕು, ಅಷ್ಟು ರುಬ್ಕೊಂಡು ಇಟ್ಕೋಬೇಕು. ಈಗ ಅದನ್ನು ರುಬ್ಕೊತಾ ಇದ್ದೀನಿ ಯಾವಾಗಲೂ. ಫ್ರೆಂಡ್ಸ್, ಈಗ ಹೇಗೆ ಮಾಡೋದಂತ ತೋರಿಸ್ತಾ ಹೋಗ್ತೀನಂತೆ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಇದಕ್ಕೆ ಫಸ್ಟ್ಗೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ್ದಾದಮೇಲೆ ಸಾಸಿವೆ, ಜೀರಿಗೆ, ಹಾಗೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಆದರೂ ಹಾಕ್ಬೋದು, ಇಲ್ಲಾಂದರೆ ಹಸಿಮೆಣಸಿನ್ಕಾಯಿ ಆದರೂ ಹಾಕ್ಬೋದು ಡೈರೆಕ್ಟಾಗಿ. ನಾನಿಲ್ಲಿ ಪೇಸ್ಟ್ ಏನು ಮಾಡ್ಕೊಂಡಿಲ್ಲ. ಹಾಗೆ ಒಂದು 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಹಾಕ್ತೀನಿ ಅಷ್ಟೇ. ಇಲ್ಲಿ ನೋಡ್ಬೋದು, ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಈಗ ನೆಕ್ಸ್ಟು ಶೇಂಗಾ ಹಾಕಬೇಕು. ಶೇಂಗಾನ ಅಂದರೆ 1ರಲ್ಲಿ 2 ಮಾಡಬೇಕು ಶೇಂಗಾನ, ಅಂದ್ರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾವು ಎಷ್ಟು ಶೇಂಗಾ ಹಾಕ್ತೀವಿ ಅಷ್ಟು ಟೇಸ್ಟಿ ಕೊಡುತ್ತೆ. ಶೇಂಗಾ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದು ಸ್ವಲ್ಪ ಸೀದೋಯ್ತು, ಬೇಗ ಹಾಕಬೇಕಾಗಿತ್ತು ನಾನು. ಈಗ ಫ್ರೆಂಡ್ಸ್, ನೆಕ್ಸ್ಟು ಆಲೂಗಡ್ಡೆನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಕೆಲವೊಬ್ಬರು ಇದನ್ನು ಕುದಿಸ್ಬಿಟ್ಟು ಹಾಕ್ತಾರೆ. ಇದನ್ನು ಕುದಿಸಿ ಹಾಕಿದರೆ ಅಷ್ಟೊಂದು ಟೇಸ್ಟ್ ಬರಲ್ಲ. ಹಾಗೆ ಹಾಕಿ ಒಂದು 2 ನಿಮಿಷ ಬೇಯಿಸಿದರೆ ಸಾಕು. ಒಂದು ಸ್ವಲ್ಪ ಬೇಯಬೇಕಿದು, ಜಾಸ್ತಿ ಏನು ಬೇಯಬಾರ್ದು, ಜಾಸ್ತಿ ಕುದಿಬಾರ್ದು. ಸ್ವಲ್ಪ ಒಂದು ನಿಮಿಷ 2 ನಿಮಿಷ ಅಷ್ಟೇ ಕುದ್ರೆ ಸಾಕು. ನಾನು ಆಲೂಗಡ್ಡೆ ಕಟ್ ಮಾಡಿರೋದು ಹಾಕಿದ್ದೀನಿ, ಹಾಗೆ ಕರಿಬೇವು ಕೂಡ ಹಾಕಿದ್ದೀನಿ. ಒಂದು 2 ನಿಮಿಷ ಬಿಟ್ಟಾದ ಆಮೇಲೆ ಸಾಬುದಾನಿ ಏನಿರುತ್ತೆ ಅದನ್ನು ಹಾಕಬೇಕು. ಫ್ರೆಂಡ್ಸ್, ಆಪ್ಷನ್ಸು ಅರಿಶಿಣ ಕೆಲವೊಬ್ರು ಹಾಕ್ತಾರೆ, ಕೆಲವೊಬ್ಬರು ಹಾಕಲ್ಲ. ನಾನಿಲ್ಲಿ ಒಂದು ಸ್ವಲ್ಪ ಒಂಚೂರೇ ಚಿಟಿಗೆ ಅಷ್ಟೇ ಅರಿಶಿಣ ಹಾಕ್ತಾಯಿದ್ದೀನಿ. ಹಾಗೆ ಉಪ್ಪು ಕೂಡ. ಅರಿಶಿಣ ಹಾಕಿದರೆ ಒಂಚೂರು ಕಲರು ಚೆನ್ನಾಗಿ ಬರುತ್ತೆ. ಅರಿಶಿಣ ಹಾಕಿಲ್ಲ ಅಂದರೆ ವೈಟ್ ಇರುತ್ತೆ ಅಷ್ಟೇ. ಜಾಸ್ತಿ ಏನು ಹಾಕಲ್ಲ ನಾನು, ಒಂದು ಸ್ವಲ್ಪ ಹಾಕಿದ್ದೀನಿ ಲಾಸ್ಟಲ್ಲಿ. ಈಗ ಉಪ್ಪು ಹಾಕಿದ್ದಾಯಿತು, 1-2 ನಿಮಿಷ ಬಿಟ್ಟಿದ್ದೀನಿ. ಈಗ ನಾನು ಸಾಬುದಾನಿ ಹಾಕ್ತಾಯಿದ್ದೀನಿ. ನೋಡ್ಬೋದು, ಸಾಬುದಾನಿ ಕೂಡ ಕ್ಲೀನಾಗಿ ನೆನ್ಕೊಂಡಿದೆ, ಬಿಡಿಯಾಗಿದೆ. ಈ ಥರ ಇದ್ದರೆ ಸಾಬುದಾನಿ ಚೆನ್ನಾಗಿ ಬರುತ್ತೆ. ಒಂದಕ್ಕೊಂದು ಅಂಟ್ಕೊಂಡು ಮೆತ್ತಗಾದರೆ ಸಾಬುದಾನಿ ಚೆನ್ನಾಗಿ ಬರಲ್ಲ. ಅದು ಎಷ್ಟು ಸಾಬುದಾನಿ ಹಾಕಿರ್ತೀವಿ ಅದರ ಮೆಜರ್ಮೆಂಟೇ ನೀರು ಹಾಕಿ ಸಮನಾಗಿರಬೇಕು. ಅಷ್ಟು ಹಾಕಿದರೆ ಸಾಬುದಾನಿ ಬಿಡಿಯಾಗಿ ಕಾಳಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೀವು ಸಾಬುದಾನಿದು ಪಾಯಸ ಮಾಡಿದ್ರೂ ಇದೇ ಥರನೇ ನೆನೆಯಿಡಬೇಕು, ಚೆನ್ನಾಗಿ ಬರುತ್ತೆ ಅದು. ಫ್ರೆಂಡ್ಸ್, ನೋಡ್ಬೋದು, ಸಾಬುದಾನಿ ಹಾಕಿದ್ದೀನಿ, ನಾನಿಲ್ಲಿ ಕಲಿಸ್ತಾ ಇದ್ದೀನಿ. ಈಗ ಅರಿಶಿಣ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ, ಒಂಚೂರು ಚಿಟಿಗೆ ಅಷ್ಟು. ಆಮೇಲೆ ಕೊತ್ತಂಬರಿ ಹಾಕಿ ನಿಂಬೆಹಣ್ಣು ಹಿಂಡಿದರೆ ಸಾಬುದಾನಿ ಕಿಚಡಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ನೋಡ್ಬೋದು, ಅಷ್ಟೇ ಒಂಚೂರೇ ಬಿತ್ತ ಇಲ್ಲ ನನಗೆ ಹಾಕಬೇಕಷ್ಟು. ತೀರಾ ಜಾಸ್ತಿ ಹಾಕಿದರೆ ಅಷ್ಟು ಚೆನ್ನಾಗಾಗಲ್ಲ, ಸ್ವಲ್ಪನೇ ಹಾಕಿ ಸಾಕು. ಫ್ರೆಂಡ್ಸ್, ನೋಡ್ಬೋದು, ಇಲ್ಲಿ ಸಾಬುದಾನಿ ಕಿಚಡಿ ರೆಡಿ ಆಯಿತು. ಈಗ ಒಂದು ಸ್ವಲ್ಪ ಲೈಟಾಗಿ ಒಂಚೂರೇ ಕೊತ್ತಂಬರಿ, ಹಾಗೆ ನಿಂಬೆಹಣ್ಣು ಖಾಲಿ ಆಯಿತು, ಹಾಗಾಗಿ ನಾನು ನಿಂಬೆಹಣ್ಣು ಹಿಂಡಿಲ್ಲ ಇಲ್ಲಿ. ನೀವು ನಿಂಬೆಹಣ್ಣು ಹಿಂಡ್ಕೊಳ್ಳಿ, ಸಖತ್ ಟೇಸ್ಟ್ ಕೊಡುತ್ತೆ.
ಫ್ರೆಂಡ್ಸ್, ನಾನೀಗ ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ. ಶೇಂಗಾ ಪುಡಿ ನುಣ್ಣಗೆ ರುಬ್ಕೋಬೇಡಿ, ಗರಿ ಗರಿ ಆಗಿರಬೇಕು. ಅದು ಕಾಳು ಕಾಳು ಇದ್ರೇ ಬಾಯಿಗೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಫ್ರೆಂಡ್ಸ್, ಶೇಂಗಾ ಪುಡಿ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಬಿಡಬಾರ್ದು. ಒಂದು ನಿಮಿಷ ಸಾಕು. ಸ್ಟವ್ ಮೇಲೆ ಆಫ್ ಮಾಡಿಬಿಡಿ, ಯಾಕಂದರೆ ಅದು ತಳ ಅಂಟ್ಕೊಳುತ್ತೆ ಶೇಂಗಾ ಪುಡಿ ಹಾಗೆ ಸಾಬುದಾನಿ ಎರಡು. ಫ್ರೆಂಡ್ಸ್, ನೋಡೋಕ್ಕೆ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ತಿಂದು ನೋಡೋಣ ಟೇಸ್ಟ್ ಹೇಗಾಗಿದೆ ಅಂತ. ನೀವು ಒಂದ್ಸರಿ ಮಿಸ್ ಮಾಡ್ದಂಗೆ ಮನೇಲಿ ಟ್ರೈ ಮಾಡಿ ನೋಡಿ. ಪದೇ ಪದೇ ಮಾಡಿಕೊಡ್ತೀರಾ ಮಕ್ಕಳಿಗೂ ಚೆನ್ನಾಗಿರುತ್ತೆ, ದೊಡ್ಡವ್ರಿಗೂ ಚೆನ್ನಾಗಿರುತ್ತೆ. ಬನ್ನಿ ನೋಡುವ. ಫ್ರೆಂಡ್ಸ್, ಸಾಬುದಾನಿ ಕಿಚಡಿಗೆ ನಾನಿವತ್ತು ಉಳ್ಳಾಗಡ್ಡಿ ಹಾಕಿಲ್ಲ. ಹಾಕೋರು ಹಾಕ್ಬೋದು, ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿ ಕೂಡ ಒಂದು ಸರಿ ಮಾಡಿದ್ದೆ, ಅದನ್ನು ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಇವತ್ತು ನಾನು ಈರುಳ್ಳಿ ಹಾಕ್ತೇನೆ ಆಲೂಗಡ್ಡೆ ಹಾಕಿ ಮಾಡಿದ್ದೀನಿ. ಈ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಒಂದು ಬೌಲಲ್ಲಿ ಹಾಕಿಟ್ಟಿದ್ದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ಬೋದು. ನೋಡೋಣ ಈಗ ತಿಂದುಬಿಟ್ಟು ಟೇಸ್ಟ್ ಹೇಗೆ ಇದೆ ಅಂತ ಹೇಳ್ತೀನಿ. ಫಸ್ಟ್ ನನ್ನ ಮಗಳಿಗೆ ಕೊಡ್ತೀನಿ, ಅವಳು ತಿಂದು ಹೇಳಿ ನೋಡೋಣ ಹೇಗಾಗಿದೆ ಅಂತ. ಇಲ್ಲಿ ತಿಂತಾ ಇದ್ದೀವಿ. ಟೇಸ್ಟು ಸೂಪರಾಗಿದೆ. ಹೇಗಿದೆ ಚಿನ್ನು ಟೇಸ್ಟು? ಹಾಂ ಹಾಂ, ಸೂಪರ್, ಚೆನ್ನಾಗಾಗೈತಲ್ಲ? ಇಷ್ಟ ಆಯ್ತಾ? ಚೆನ್ನಾಗೈತೆ, ಮಸ್ತಾಗೈತೆ. ತಿಂತಾ ಇದ್ದೀವಿ, ನೋಡ್ಬೋದು ಇಲ್ಲಿ. ಫ್ರೆಂಡ್ಸ್, ಟೇಸ್ಟು ಸೂಪರಾಗಿದೆ. ತಿಂತಾ ಇದ್ದೀವಿ, ಬನ್ನಿ ಎಲ್ಲರೂ ತಿನ್ನೋಣ. ಇದು ಕ್ವಾಂಟಿಟಿ ನಾವು ಇಷ್ಟೇ ತಿಂದರೆ ಸಾಕು, ಹೆವಿ ಅನಿಸುತ್ತೆ. ಇದು ಜಾಸ್ತಿ ತಿನ್ನೋಕ್ಕಾಗಲ್ಲ. ನಾನು ಒಂದು ಬಟ್ಲಲ್ಲಿ ಹಾಕಿದ್ನಲ್ಲ, ಅಷ್ಟು ತಿನ್ಕೊಂಡು ಒಂದು ಸ್ವಲ್ಪ ತಿನ್ಕೊಬೋದು ಅಷ್ಟೇ. ಜಾಸ್ತಿ ತಿನ್ನೋಕ್ಕಾಗಲ್ಲ, ಇದನ್ನು ಹೆವಿ ಆಗಿಬಿಡುತ್ತೆ. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿದೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗುವ. ಬಾಯ್.